ಹಲೋ ವೆರಿ ಗುಡ್ ಮಾರ್ನಿಂಗ್. ನಾನು ನಿಮ್ಮ ಸೌಮ್ಯ ವ್ಲಾಗ್ಸ್ ಕನ್ನಡ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ ಅಂತ ಹೇಳ್ತಾ ನಾನು ಮಾಡಿದಂಥ ವಿಡಿಯೋಗಳು ನಿಮ್ಗೆ ಬರಬೇಕು ಅನ್ನೋ ಬೆಲ್ ಐಕನ್ನ ಪ್ರೆಸ್ ಮಾಡಬೇಕು. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ಬೆಳಗ್ಗೆ ಒಂದು ಫಂಕ್ಷನ್ ಇದರಿಂದ ಬೇಗನೆ ಎದ್ದು ರೆಡಿಯಾಗಿ ಹೊರಟಿದ್ದೀವಿ. ನಾವು ಬೆಂಗಳೂರಿಂದ ಹೊರಟಿಲ್ಲ, ಊರಿಂದ ಹೊರಟಿರೋದು. ಏಕೆಂದರೆ ಇಂದಿನ ದಿನ ಒಂದು ಫಂಕ್ಷನ್ ಇತ್ತು ತರೀಕೆರೆಯಲ್ಲಿ. ಅಲ್ಲೋಗಿ ಮುಗಿಸ್ಕೊಂಡು ಬಂದು ಮತ್ತೆ ಒಬ್ಬರು ಫ್ರೆಂಡ್ ಮನೆಗೆ ಹೋಗಬೇಕಿತ್ತು, ನನ್ನ ಮಗನ ಫ್ರೆಂಡ್ ಮನೆ ಅಂತ ಹೋಗಿ ಅಲ್ಲಿ ಅವತ್ತು ನೈಟ್ ಅಲ್ಲೇ ಹಾಲ್ಟ್ ಆದ್ವಿ. ದೊಡ್ಡೇರಿಂದ ಊರ ಹೆಸರು. ಇಲ್ಲಿ ಗಿಲ್ಲಿ ಮತ್ತು ಕಾವಿಂದ ಒಂದು ಪೋಸ್ಟರ್ ಇತ್ತು, ಒಂದು ಪಿಕ್ ತೊಗೊಂಡ್ವಿ. ಹಂಗೆ ಅಲ್ಲಿ ವಿಡಿಯೋ ಮಾಡೋದಕ್ಕೆ ಕಂಫರ್ಟಬಲ್ ಆಗಲಿಲ್ಲ. ಅವ್ರ ಮನೇಲಿ ಪಾಪ ಬೇಜಾರು ಮಾಡ್ಕೋತಾರೆ ಅಂತೇಳಿ ನಾವು ಬೆಳಗ್ಗೆ ಎದ್ದು ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡು ರೆಡಿಯಾಗಿ ಹೊಂಟಿದ್ದೀವಿ. ಇವತ್ತು ನಾವು ಹೋಗಿದ್ದಂಥ ಜಾಗ ಮಧುಗಿರಿ ಹತ್ರ ಏಕಶಿಲಾ ಬೆಟ್ಟ ಅಂಥೇಳಿ. ಅಲ್ಲಿಂದ ಒಂದು ಬಸ್ ಚೇಂಜ್ ಮಾಡಬೇಕಿತ್ತು. ಇವತ್ತು ಬಸ್ ಹತ್ತಿದಂಥ ಜಾಗದಲ್ಲಿ ಇನ್ನು ಬಸ್ ಫಿಲ್ ಆಗಿರಲಿಲ್ಲ. ಒಂದು ಪಿಕ್ ತೊಗೊಳ್ಳೋಣ ಹಾಗೆ ಅಂಥೇಳಿ ಪಿಕ್ ತೊಗೊಂಡ್ವಿ. ಇನ್ನೇನು ಟೈಮ್ ಬೇರೆ 6:10 ಆಗೋಗಿತ್ತು. ದಾರೆ ಮುಹೂರ್ತ ಸ್ಟಾರ್ಟ್ ಆಗೋಗಿತ್ತು. ಇದು ನಮ್ಮ ಮನೆಯವರ ಫ್ರೆಂಡ್ ತಂಗಿ ಮಗಳು ಮದುವೆ ಇದ್ದಿದ್ದರಿಂದ ಹೋಗಿ ಬರೋಣ ಅಂಥೇಳಿ ಹೊರಟಿದ್ವಿ. ಅಲ್ಲಿ ಹೋಗಿ ಹಂಗೆ ದಾರೆ ಮುಹೂರ್ತ ಮಾಡಿ ಹುಡುಗ ಹುಡುಗಿಗೆ ವಿಶ್ ಮಾಡಿಬಿಟ್ಟು ಬರೋಣ ಅಂತ ಹೋಗಿದ್ವಿ. ಅಲ್ಲಿ ಸಣ್ಣದಾಗಿ ಒಂದು ಪೂಜೆ ಮಾಡಿದರು. ಮತ್ತು ಗಂಡು ಹೆಣ್ಣಿಗೆ ಹಂಗೆ ದಾರೆ ಮುಹೂರ್ತ ಮಾಡಿ ನಾವೊಂದು ಕ್ಲಿಪ್ಪಿಂಗ್ ತೊಗೊಂಡ್ವಿ. ಮದುವೆ ಅಂದರೆ ಕೇಳ್ತೀರಾ, ಮನೆಯವ್ರಿಗೆ ಅವ್ರ ಫ್ರೆಂಡ್ಸ್ಗಳೆಲ್ಲ ಸಿಕ್ಕಿದ್ರು ಅಂತ ಹಂಗೆ ಅವ್ರ ಫ್ರೆಂಡ್ಗಳ ಜೊತೆ ಮಾತಾಡ್ಕೊಬರೋಕ್ಕೆ ಅಂತ ಹೋದ್ರು. ಈ ಮುದ್ದ ಮರಿಗಳು ಯಾವಾಗಲೂ ಕಾಯ್ತಾನೆ ಇರ್ತವೆ. ಇಷ್ಟೊತ್ತಾದ್ರೂ ಊಟ ಹಾಕಿದ್ವಲ್ಲ, ಎಲ್ಲೋದ್ರು ನಮ್ಮ ಮನೆಗಿರೋರೆಲ್ಲ ಅಂತ. ಊಟ ಹಾಕಿದ ತಕ್ಷಣ ನೋಡಿ ಚಂದ ಬರ್ತವೆ. ಏನು ಒಬ್ಬರು ತಪ್ಪ ಒಬ್ಬರು ಆಟ ಆಡ್ತಿದ್ದೀರಾ? ಈ ಗೇಮ್ ಆಡಿ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಜನಮಣ ಜನಮಣ ಮಂಗಳ ಆ ಜನಮಣ ಮಂಗಳ ದೇಶ ಕಾಯೋಕ್ಕೆ ಮೊಬೈಲಲ್ಲಿ ಕೂತ್ಕೊಂಡು ಆಟಾಡ್ಬೇಕಾ? ಚೆನ್ನಾಗಿ ಓದಿ ಮಿಲ್ಟ್ರಿಗೆ ಸೇರೋದು ನೋಡ್ತಾರೆ ದೇಶ ಕಾಯೋದಾದರೆ. ಹಾಂ, ಹೌದಾ? ಈಗಲಿಂದ ದೇಶ ಕಾಯಬೇಕು ಅಂತ ಹೇಳ್ಬಿಟ್ಟು ಈ ಥರ ಪಬ್ಜಿ ಏನದು ಫ್ರೀ ಫೈಯರಾ ಅದನ್ನು ಆಡ್ಕೊಂಡು ಕೂತಿದ್ದೀರಾ. ಎಲ್ಲ ಲೆಕ್ಚರರ್ಸು ರಜೆ ಟೈಮಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದ್ರೆ ನೀವುಗಳು ಆಟ ಆಡ್ಕೊಂಡು ಕೂತಿದ್ದೀರಾ. ಸೌಂಡೇ ಬರ್ತಿಲ್ಲ. ನೆಕ್ಸ್ಟ್ ಇಯರ್ಗೆ ತೊಗೋಬೇಕು, ಪ್ರಾಕ್ಟೀಸ್ ಏನಾರು ಮಾಡ್ಕೋಬೇಕು. ಇಲ್ಲ ಇಂದದೆಲ್ಲ ನಿಮ್ಗೇನು ಹಂಗೆ ಇಟ್ಕೊಬಿಟ್ಟಿರ್ತೀರಾ ಫುಲ್ಲೆಲ್ಲ. ಹಂಗೆ ಅಲ್ಲಿಂದ ಫಂಕ್ಷನ್ ಮುಗಿಸ್ಕೊಂಡು ಬೆಂಗಳೂರಲ್ಲಿ ಇನ್ನೊಂದು ಕಡೆ ಹಬ್ಬ ಇತ್ತು. ನಮ್ಮ ಮನೆಯವ್ರ ಫ್ರೆಂಡ್ ಮನೆ ಹಬ್ಬ ಇದ್ದಿದ್ದರಿಂದ ಅಲ್ಲಿಗೆ ಅಂತ ಹೊರಟಿದ್ದೀವಿ ಇಬ್ಬರನ್ನು. ಗಾಡಿ ಕೀ ಕೊಡೋಣ ರೀ. ಬರ್ತೀರಾ 4ನೇ ತಾರೀಕು ಅಂತ ಇವತ್ತು ಇಕ್ಕಿಯವ್ರ ಅವರು ಫ್ಯಾಕ್ಟ್ರಿ ಗೊತ್ತಾಗಲ್ಲ ಬಿಡೋರಿಗೆ ನೋಟಿಸ್ ಕೊಡಿ ಹೋಗ್ಲಿ ಇಷ್ಟು ಮಾಡೋಕ್ಕೆ ಕೊಡಿ ಪರವಾಗಿಲ್ಲ. ಅಯ್ಯಪ್ಪ ನೀ ಗೆಡ್ಡೆ ಎಂಥ ಜನಗಳು. ಮನಿ ಮೊಹರ ಆಪ್ರೇಟನ್ಸ್ ಆಗ್ತಡೆ ಬರ್ತಡೇ ಜೋರ ಸಂಜೆ ಅಣ್ಣ. ಹ್ಯಾಪಿ ಬರ್ತಡೇ, ಹ್ಯಾಪಿ ಬರ್ತಡೇ, ಹ್ಯಾಪಿ ಬರ್ತಡೇ ಟು 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 ಯು ಟು ಯು ಬರ್ತಡೇ, ಹ್ಯಾಪಿ ಬರ್ತಡೇ, ಬರ್ತಡೇ, ಹ್ಯಾಪಿ ಬರ್ತಡೇ, ಹ್ಯಾಪಿ ಬರ್ತಡೇ, ಹ್ಯಾಪಿ ಬರ್ತಡೇ. ಯಾಕೆ ಹಿಂಗೆ ನೋಡ್ತಿದ್ದೀರಾ? ನಿಮ್ಮನೆ ಕೇಳ್ತಾರದು ಕಾರಣ ಹೇಳೋಣ. ಹಿಂಗೆ ಮಾತಾಡ್ದಂಗೆ ಮುಖ ವಿಸ್ತರಿಸ್ಬಿಟ್ರೆ ಹಿಂಗೆ
ಬೆಳಗ್ಗೆ ಹೊತ್ತು ಲೈಟ್ ಅಲ್ಲ, ನಾನು ವಿಡಿಯೋ ಮಾಡ್ಕೊತಾ ಇದ್ದೀನಿ. ಹೇಳು. ಅಲ್ಲಿ ಬರ್ತಾ ಇಲ್ವಾ ಅಲ್ಲಿ ಹ್ಞೂ ಅದು ಆನ್ ಆಗುತ್ತೆ, ಹೇಳು. ಇಲ್ಲಿ ನೋಡಿ ಇಲ್ಲಿ ಬರ್ತಾ ಹ್ಞೂ ಕಣ, ಥೂ ಆಫ್ ಮಾಡಿದೆ ಬಿಡೋಣ ಒಲಿ. ಹ್ಞೂ ಹೇಳೋಣ. ಏನ್ ಹೇಳ್ಬೇಕು ಏನ್ ಹೇಳ್ಬೇಕು ಬರ್ತಡೇ ಜೋರ. ಎಷ್ಟನೇ ವರ್ಷದ ಇವತ್ತು? ಅಲ್ಲ ಲೆಕ್ಕ ಹಾಕಳ್ರಿ ನೀವೇ ಅಂತನಾ? ಎಷ್ಟು? 96. ತುಂಬ ಭಾರಿ ದೊಡ್ಡವರಾಗ್ಬಿಟ್ರಿ. ಅಲ್ಲ ತುಂಬ ಚಿಕ್ಕವರಾಗ್ಬಿಟ್ರಿ ಅಲ್ಲ ಚಿನ್ನು? ಎಷ್ಟು ಚಿಕ್ಕವರಾಗ್ಬಿಟ್ರಿ? ಮಿಸ್ ಆಗಿಲ್ಲ ಹೇಳ್ತಿರ್ಬೇಕು. ಹಾಂ, ಅವ್ರ ಮಗಂದಿರ್ಬೇಕಾದ್ರೆ ಮಿಸ್ ಆಗಿ ಹೇಳ್ತಾರೆ. ಮಗಂದಲ್ಲ. 96 ಹೌದಾ? ಅವಾಗೆಲ್ಲ 100 ವರ್ಷ ಇರೋರು, ಹ್ಞೂ ಈಗ 50 ವರ್ಷವರೆಗೂ ಇರೋರೇ ಹೆಚ್ಚು. 50 ವರ್ಷ ಅಂದ್ರೆ 100 ವರ್ಷವರೆಗೂ ಇದ್ದೀವಿ ಅಂತ ಅರ್ಥ. ಹ್ಞೂ ಅಲ್ಲಿ ಅರ್ಥ ಮಾಡ್ಕ. ಬಾರ ಇದನ್ನು ಇಲ್ಲಿ 50 ಮೇಲೆ ದಾಟ್ತು ಅಂತ ಅಂದ್ರೆ ಸೆಂಚುರಿ ಹೊಡೆದವ್ರೆ ಅಂತ. ಹ್ಞೂ 700 ಇರಬೇಕು. ಇಷ್ಟ ಪೂರ್ವ ಇರ್ಬೇಕು ನೋಡಿ, ಇಷ್ಟ ಶಕ ಇರ್ಬೇಕು, ಪೂರ್ವ ಅಲ್ಲ. ಇಲ್ಲ ಕಣ, ಹ್ಞೂ 96. ನಿಮ್ಗೆ 96 ಈಗ? ಹ್ಞೂ ಅಂದ್ರಲ್ಲಿ ಉಲ್ಟಾ ಮಾಡ್ಕೋಬೇಕಾ ಏನು ಮಾಡ್ಕೋಬೇಕು ನಾವು? ಉಲ್ಟಾನೆ ಮಾಡ್ಕ. ಆಯ್ತು, ಉಲ್ಟಾನೆ ಮಾಡ್ಕ. 59 ಅಂತ ನಾವು 50ನೇ ವರ್ಷದ ಆಚರಿಸಿದ್ದು ಯಾವಾಗ? ಎಷ್ಟು ವರ್ಷ ಆಯಿತು? ಇನ್ನೂ ಏನು ಅಷ್ಟೊಂದು ಓಡೋಗಿಲ್ಲ. 50ನೇ ವರ್ಷದ ಬರ್ತಡೆಗೆ ಎಲ್ಲರೂ ಬಂದಿದ್ವಿ ನಾವು. ನಿಮ್ಮ ಮನೇಲಿದ್ದು ಜೋರಾಗಿ ಪಾರ್ಟಿ ಎಲ್ಲ ರೆಡಿ ಮಾಡಿ, ನಾವು ಕೂಡ ಡೆಕೋರೇಷನ್ ಮಾಡಿ ನಿಂತ್ಕೊಂಡು. ನಮ್ಮಿದ್ರಲ್ಲ ಸರಿತಾ ಮ್ಯಾಮೆಲ್ಲ ಬಂದಾಗ ನಾವೆಲ್ಲ, ಸರಿತಾ ಮ್ಯಾಮೆಲ್ಲ ಅವರಿದ್ದಾಗಲ್ಲ ಇನ್ನೊಂದು ಬ್ಯಾಚಲ್ಲೇ. ಹಾಂ, 43 ಏನಾಯ್ತು? ಮತ್ತು ನಮ್ಗೆ ಅವತ್ತು ಅಷ್ಟೇ ಹೇಳಿದ್ದು, ನಾವೆಲ್ಲ ಡೆಕೋರೇಟ್ ಮಾಡ್ಬೇಕಾರೆ. ಹೌದು. ಎಷ್ಟಿಗೆ ಹಂಗಾರೆ ಏಜು? 78 ಲೆಕ್ಕ ಹಾಕು. 78 ಆದರೆ ಎಷ್ಟಾಗುತ್ತೆ? ಎಷ್ಟಾಗ್ತದೆ? 43 ಅಂತಾರೆ ಯಾರನ್ನ? ಅಲ್ಲ, ಅವಾಗೆ 4 ವರ್ಷದಿಂದ ಹೇಳ್ತಾರ ನೀವು. ಅವಾಗ 78 ಅಂದರೆ ಎಷ್ಟು ಅಂತ ಲೆಕ್ಕ ಹಾಕು ಅಂತ. ಇವತ್ತು 78 ಅಂದರೆ ಎಷ್ಟಾಗ್ತದೆ? ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಅಂತ ಕೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಸಜೆಸ್ಟ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ನಾನು ಇನ್ನೂ ಹೆಚ್ಚಾಗಿ ವಿಡಿಯೋಸ್ ಮಾಡಬೇಕಾದ್ರೆ ನೀವು ಎಷ್ಟು ಸಬ್ಸ್ಕ್ರೈಬ್ ಆಗ್ತೀರೋ ಅಷ್ಟು ನಂಗೆ ಮೋಟಿವೇಟ್ ಆಗುತ್ತೆ. ಇನ್ನೂ ಹೆಚ್ಚು ವಿಡಿಯೋಸ್ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಪ್ಲೀಸ್ ಎಲ್ಲರಿಗೂ ಲೈಕ್, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಮುಗಿಸೋಣ.